ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಭಾಳ ದಿವಸದಿಂದ ಕೇಳ್ತಿದ್ರಿ ನನ್ನ ಇಂಡೋರ್ ಗಾರ್ಡನ್ ತೋರಿಸ್ರಿ ಅಂಥೇಳಿ. ಸೊ ನನಗೂ ಟೈಮ್ ಆಗಿರಲಿಲ್ಲ, ಹಾಗಾಗಿ ನಾನು ವಿಡಿಯೋಸ್ ಮಾಡಿಲ್ಲ. ಬಟ್ ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ನನ್ನ ಮನೆ ಎಂಟ್ರೆನ್ಸ್, ಇಲ್ಲಿಂದ ನನ್ನ ಮನೆ ಎಂಟ್ರೆನ್ಸ್ ಸ್ಟಾರ್ಟ್ ಆದಮೇಲೆ ನನ್ನ ಒಂದು DIY ಇಲ್ಲಿಟ್ಟಿದ್ದೀನಿ. ಇದ್ರ ಮೇಲೆ ನಾನು ಪ್ಲ್ಯಾಂಟ್ಸನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಈಗ ಸದ್ಯಕ್ಕೆ ನಾನಿದು ಅರೆಲಿಯಾ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಮತ್ತು ಯಾವಾಗಾದರೂ ನಂಗೆ ಬೇಕನ್ನಿಸಿದಾಗ ನಾನು ತೆಗೆದು ಸಾಂಗ್ ಆಫ್ ಇಂಡಿಯಾದ ಗ್ರೀನ್ ಕಲರ್ ಏನು ಬರುತ್ತಲ್ಲ ಅದು ಇಟ್ಟಿರ್ತೀನಿ. ಸೊ ಯಾವುದು ಉದ್ದಾಗಿ ಬೆಳ್ತದೆ, ಯಾಕಂದರೆ ಇಲ್ಲಿಂದ ನನಗೆ ಇಲ್ಲಿ ಈ ವಾಲ್ವರೆಗೂ ಕವರ್ ಆಗೋಂಥ ಪ್ಲ್ಯಾಂಟ್ಸನ್ನು ನಾನಿಲ್ಲಿ ಇಡ್ತೀನಿ. ಸೊ ಇಲ್ಲಿಂದನೇ ಹಿಂಗೆ ಎಂಟ್ರ್ ಆದ ತಕ್ಷಣವೇ ನನ್ನ ಹತ್ರ ಒಂದಿಷ್ಟು ಪ್ಲ್ಯಾಂಟ್ಸ್ ಕಲೆಕ್ಷನ್ ಕಣ್ಣಿಗೆ ಕಾಣುತ್ತಾ. ಸೊ ನೋಡೋಕೆ ಭಾರಿ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಜನ ಎಲ್ಲರೂ ನನ್ನ ಕೇಳ್ತಿರ್ತಾರೆ. ಸೊ ಫಸ್ಟು ಇದು ಬೂಸ್ಟ್ ಆ್ಯಂಡ್ ಫಾರ್ನ್ ಇದೆ. ಬೂಸ್ಟ್ ಆ್ಯಂಡ್ ಫಾರ್ನು ಗಿಡ ಏನಿದೆಲ್ಲ ಸ್ವಲ್ಪ ನಾನು ಅವಾಗವಾಗ ಹೊರಗಡೆ ಇಡ್ತಾ ಇರ್ತೀನಿ. ನಾನು ಇದು ಭಾಳ ಸತಿ ವಿಡಿಯೋನಾಗ ನಿಮಗೆ ಹೇಳೀನಿ. ಸ್ವಲ್ಪ ಅವಾಗವಾಗ ನಾನು ಹೊರಗೆ ಇಡ್ತಾ ಇರ್ತೀನಿ. ಸೊ ಇದು ಹೊರಗೆ ಇಟ್ಟೋದ್ರಿಂದ ಸ್ವಲ್ಪ ಬೆಳೆಯೋಕ್ಕೆ ಅದಕ್ಕೆ ಏನು ಸನ್ಲೈಟ್ ಬೇಕಲ್ಲ ಅದು ಈಸಿಯಾಗಿ ಸಿಗ್ತದೆ. ಈವ್ನಿಂಗ್ ಹೊರಗಿಟ್ಟನಂದರೆ ನಾನು ಮಾರ್ನಿಂಗು ಮತ್ತು 10 o'clock 9 o'clock ನಾನು ಸ್ಕೂಲಿಗೆ ಹೋಗ್ಬೇಕಾಯ್ತು ಅಂದು ಒಳಗಿಟ್ಟು ಹೋಗಿರ್ತೀನಿ. ಅದಾದಮೇಲೆ ಮತ್ತೆ ನಾನು ಈವ್ನಿಂಗೇ ಹೊರಗಿಡ್ತೀನಿ. ಅಂದರೆ ಹೆವಿ ಬಿಸಿಲಿದ್ದಾಗ ಇದು ಒಳಗಡೆ ಇರುತ್ತೆ. ಸೊ ಲೈಟಾಗಿ ಮಾರ್ನಿಂಗ್ ಸನ್ಲೈಟ್ ಏನಾರು ಬೇಕು, ಅದಕ್ಕೆ ಫ್ರೆಶ್ ಏರ್ ಎಲ್ಲ ಬೇಕಾದಾಗ ಇದು ಹೊರಗಡೆ ಇರುತ್ತೆ. ಸೊ ಅದೇ ಆದಮೇಲೆ ಇಲ್ಲೊಂದು ನನ್ನ DIY ಐತೆ. ಆಮೇಲೆ ಇದ್ರ ಪ್ಲ್ಯಾಂಟ್ ಹೆಸರು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇದು ಒಂದು ಇದ್ರ ಪ್ಲ್ಯಾಂಟು. ಸೊ ಇದಕ್ಕೆ ಏನಂತೀನಿ ಅಂತಂದರೆ, ನಾನು ಫಿಲೋಡೆಂಡ್ರಾಯಿಂದ ಒಂದು ವೆರೈಟಿ ಇದು. ಸೊ ಭಾಳಷ್ಟು ವೆರೈಟಿ ಅದರಲ್ಲಿ ಬರ್ತವೆ. ಅದೇ ಥರ ನಾನು ಇಲ್ಲೊಂದು ಆರ್ಕಿಡ್ ಪ್ಲ್ಯಾಂಟ್ ಇತ್ತು, ಬಟ್ ಅದು ಸರಿಗೆ ಬೆಳೆದಿಲ್ಲ. ನಾನು 2-3 ಸತಿ ಆನ್ಲೈನಿಂದ ತರಿಸಿ ಟ್ರೈ ಮಾಡೀನಿ, ಬಟ್ ನಮ್ಮ ಏರಿಯಾಕ್ಕೇನೋ ಬರೋಲ್ಲ, ಏನೋ ಗೊತ್ತಿಲ್ಲ. ಆದರೆ ಅದು ಬಂದಿಲ್ಲ. ನಾನು ಅದನ್ನು ಬಗ್ಗೆ ತಲೆಗೆಡ್ಸ್ಕೊಳ್ಳೆ. ಇದು ಸಿಂಗೋನಿಯಮ್ ಇದೆ. ಸಿಂಗೋನಿಯಮ್ದು ಪಿಂಕ್ ಕಲರ್ ಇನ್ನೊಂದಿದೆ. ಆಮೇಲೆ ನಿಮ್ಮ ಮೇಲೆ ತೋರಿಸಿದ್ದಲ್ಲ ಅದು. ಆಮೇಲೆ ಇದು ಮನಿ ಪ್ಲ್ಯಾಂಟಲ್ಲಿ ಇದು ಒಂದು ವೆರೈಟಿ, ಇದು ಮಾರ್ಬಲ್ ವೆರೈಟಿ ಇದೆ. ಆಮೇಲೆ ಇಲ್ಲೆಲ್ಲ ನಾನು ಸ್ಪೈಡರ್ ಪ್ಲ್ಯಾಂಟ್ ಹಾಕಿದ್ದೀನಿ. ಇದೆಲ್ಲ ವಾಟರ್ ಪ್ಲ್ಯಾಂಟ್. ಇಲ್ಲಿ ವಾಟರ್ ಪ್ಲ್ಯಾಂಟ್ಸನ್ನು ನಾನು ಇಟ್ಕೊಂಡು ಬೆಳೆಸಿನಿ. ವಾಟ್ರಲ್ಲಿನೇ ಇದನ್ನು ಬೆಳೆಸಿದ್ದೀನಿ. ಸೊ ಇಲ್ಲಿ ಇದರಲ್ಲಿ ನೀರಿದ್ದಾವೆ. ಸೊ ನೋಡ್ಬೋದು ನೀರು ಬಂತಲ್ಲ. ಸೊ ನೀರಿನಲ್ಲಿ ನಾನು ಆಲ್ಮೋಸ್ಟ್ ಒಂದು ಸಿಂಗೋನಿಯಮ್ ವೆರೈಟಿ ಇದೆ, ಇನ್ನೊಂದು ಫಿಲೋಡೆಂಡ್ರನ್ ವೆರೈಟಿ ಇದೆ. ಆಮೇಲೆ ಇದು ಅವಾಗ ಕಟ್ಟಾಗಿ ಏನು ಬಿದ್ದಿರ್ತಾವಲ್ಲ ಅದನ್ನೆಲ್ಲ ಇದರಲ್ಲಿ ಹಾಕಿರ್ತೀನಿ. ಒಂದು ಮನಿ ಪ್ಲ್ಯಾಂಟ್ ಇದೆ, ಇದರಲ್ಲಿ ಒಂದು ಮನಿ ಪ್ಲ್ಯಾಂಟ್ ಸ್ಮಾಲ್ ಕಟ್ಟಿಂಗ್ ಇದೆ ಅದರಲ್ಲಿ. ಆಮೇಲೆ ಇದು ಪರ್ಪಲ್ ಹಾರ್ಟು ಪ್ಲ್ಯಾಂಟ್ ಇದು. ಸೊ ಇದರಲ್ಲಿ ಸ್ಮಾಲ್ ಫ್ಲವರ್ಸ್ ಬಂದಿರ್ತವೆ. ಅರ್ಲಿ ಮಾರ್ನಿಂಗ್ ಚೆನ್ನಾಗಿರುತ್ತೆ ಇದರಲ್ಲಿ. ಆಮೇಲೆ ಇದು ಒಂದು ಅಷ್ಟೇ, ಇದಕ್ಕೊಂದು ಪ್ಲ್ಯಾಂಟಿನ ಒಂದು ಹೆಸರಿದೆ. ಆಲ್ಮೋಸ್ಟ್ ಕಟಿಂಗ್ ಮಾಡಿ ನಾನು ಇದ್ರದ್ದು 3-4 ಪ್ಲ್ಯಾಂಟನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ ಎಲ್ಲನೂ ಕೂಡ. ಇದು ಅಷ್ಟೇ ಮನಿ ಪ್ಲ್ಯಾಂಟು. ಇದ್ರದ್ದು ಗ್ರೋತ್ ಚೆನ್ನಾಗಿ ಬಂದಿದೆ. ರೀಸೆಂಟಾಗಿ ನಾನು ಅದು ಹಚ್ಚಿರೋದು. ಸೊ ಅದೆಲ್ಲ ನಾನು ಇಲ್ಲಿ ವಾಲ್ ಹ್ಯಾಂಗಿಂಗ್ ಮಾಡಿ ಈ ಥರ ಇಟ್ಕೊಂಡಿನಿ. ಇದಿಷ್ಟು ಇದರಲ್ಲಿ ಏನಿದೆ ಅಂದರೆ ನಾನು ಪ್ಲ್ಯಾಂಟ್ ಡೈರೆಕ್ಟಾಗಿ ಹಾಕಿಲ್ಲ, ಒಂದರಲ್ಲಿ ಹಾಕಿದ್ದೀನಿ, ತೋರಿಸ್ತೀನಿ ನಿಮ್ಗೆ. ಇನ್ನೊಂದು 2ರಲ್ಲಿ ನಾನು ಹಾಗೆ ಇಟ್ಟಿದ್ದೀನಿ. ಅದೇ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಸಾಕಷ್ಟು ನನ್ನ DIYಗಳು ನೋಡ್ಬೋದು ನೀವು. ಭಾಳ ವರ್ಷ ಆಯ್ತು ಇವನ್ನೆಲ್ಲ ಮಾಡಿಬಿಟ್ಟು. ಆಮೇಲೆ ಇದ್ರ ಮೇಲೂ ನಾನು ಪೇಂಟನ್ನು ಮಾಡೋಳಿದ್ದೀನಿ. ಇನ್ನೂ ನಂಗೆ ಅಷ್ಟು ಇದಾಗಿಲ್ಲ. ಸೊ ಒಂದಿನ ಕುತ್ಕೊಂಡು ಮಾಡಬೇಕು. ಸೊ ಇವೆಲ್ಲನೂ ಅಷ್ಟೇ ಹ್ಯಾಂಗಿಂಗ್ ಪಾಟಿಗೆಲ್ಲ ಹಾಕೋಕ್ಕೆ ಭಾಳ ಈಸಿ ಆಗುತ್ತೆ. ಸೊ ನಮ್ಮ ಮನೆ ಹತ್ರ ಭಾಳ ಡಸ್ಟ್ ಬರುತ್ತೆ ನನಗದು ಭಾಳ ಕೆಲಸ ಇಲ್ಲಿ. ಆಮೇಲೆ ಇದು ಬ್ರೋಕನ್ ಹಾರ್ಟ್ ಪ್ಲ್ಯಾಂಟು. ಸೊ ಇದು ತಂದು ನಾನು ಹಾಕಿದ್ಮೇಲೆ ಒಂದು ಸ್ವಲ್ಪ ದಿವಸದ ನಂತರ ಇವಾಗ ಸ್ವಲ್ಪ ಚೆನ್ನಾಗಿ ಚಿಗ್ಲಿಗತ್ತದೆ. ಸೊ ಇದಕ್ಕೂ ಅಷ್ಟೇ. ಸೊ ಒಂದು ಮಾಸ್ಟಿಕ್ಕನ್ನು ನಾನು ಕೊಟ್ಟಿದ್ದೀನಿ. ಮಾಸ್ಟಿಕ್ ಇದ್ದರೆ ಇದು ಒಂದು ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಅಂಥೇಳಿ. ಆಮೇಲೆ ಇಲ್ಲಿ ಆ್ಯಂಥೋರಿಯಂ ಪ್ಲ್ಯಾಂಟ್ ಇದೆ. ಇದನ್ನು ರೀಸೆಂಟಾಗಿ ತಂದು ನಾನು ರಿಪೋರ್ಟ್ ಮಾಡಿ ಹಾಕಿದ್ದೀನಿ. ಇದ್ರ ಬಗ್ಗೆ ಒಂದು 2 ಸರಿ ಏನು ವೀಡಿಯೋ ಮಾಡಿದ್ದೀನಿ ನಾನು. ಸೊ ಇದು ನಾನು ಸಂಪೂರ್ಣ ಕೊಕೊಪೀಟಲ್ಲಿನೇ ಹಾಕಿದ್ದೀನಿ. ಕೊಕೊನಟ್ ಡಸ್ಟ್ ಏನು ಸಿಗುತ್ತಲ್ಲ ಅದರಲ್ಲೇ ಹಾಕಿದ್ದೀನಿ. ಸೊ ಇದು ಒಂಚೂರು ಗಿಡ ಸ್ವಲ್ಪ ಭಾಳ ಡಿಸ್ಟರ್ಬ್ ಆಗುತ್ತಿರುತ್ತೆ. ಅವಾಗವಾಗ ಸ್ವಲ್ಪ ನೋಡಿಕೊಂಡು ಇದನ್ನು ಮಾಡೋವಂಥದ್ದು. ಇದು ಹೆಚ್ಚು ಕವರ್ ಮಾಡಲಿಕ್ಕೆಲ್ಲ ಗಾರ್ಡನಾಗಿ ನೀವು ನೋಡ್ತಿರಲ್ಲ. ಸೊ ಅದು ಗಿಡ ಇದು ಒಂದು ಅರೇಕಾ ಪಾಮ್ ಗಿಡ. ಸೊ ಅರೇಕಾ ಪಾಮ್ ಗಿಡ ಅಷ್ಟೊಂದು ಸರಿಗೆ ನನ್ನಲ್ಲಿ ಬರೋಲ್ಲ. ಎಷ್ಟೊಂದು ಪ್ಲ್ಯಾಂಟ್ ತಂದು ಹಾಕ್ತೀನಿ ಗೊತ್ತಿಲ್ಲ, ನೋಡೋಣಂತೆ. ಇದು ಒಂದು ಚೈನೀಸ್ ಎವರ್ ಗ್ರೀನ್ ಪ್ಲ್ಯಾಂಟು. ಸೊ ಇದರಲ್ಲಿ ಹೊಸ ಲೀಫ್ಗಳು ಬರಲಿಕ್ಕೆ ಇದನ್ನು ಒಂದು ವೆರೈಟಿ. ಇದನ್ನು ಚೈನೀಸ್ ಎವರ್ ಗ್ರೀನ್ ಪ್ಲ್ಯಾಂಟ್. ಇದರಲ್ಲಿ ವೈಟ್ ಶೇಡ್ ಇದೆ, ಇದರಲ್ಲಿ ವೈಟ್ ಶೇಡ್ ಅಷ್ಟಿಲ್ಲ.
ಸೊ ಗ್ರೀನ್ ಇದೆ, ಫುಲ್ಲಿ ಗ್ರೀನ್ ಇದೆ. ಇದರಲ್ಲಿ ಸ್ಟೆಮ್ಮಲ್ಲಿ ಮಾತ್ರ ನಿಮಗೆ ವೈಟ್ ಶೇಡ್ ಕಾಣುತ್ತೆ. ಸೊ ಇದರ ಸ್ವಲ್ಪ ಡಿಫ್ರೆನ್ಸ್ ಅದೇ ಅದರಲ್ಲಿ ಮತ್ತು ಇದರಲ್ಲಿ. ಸೊ ಇಲ್ಲಿನೂ ಅಷ್ಟೇ ಒಂದಿಷ್ಟು ಮನಿ ಪ್ಲ್ಯಾಂಟ್ ಹಾಕ್ಕೊಂಡಿದ್ದೀನಿ. ಇದು ನಾನು DIY ಮಾಡಿರೋಂಥದ್ದು ನೀವು ನೋಡ್ಬೋದು. ಇದು ಸೇಮ್ ಅದೇ ಪ್ಲ್ಯಾಂಟ್ ಇದೆ, ಮದರ್ ಪ್ಲ್ಯಾಂಟು. ಇದರಿಂದನೇ ನಾನು ಸಾಕಷ್ಟು ಕಟ್ಟಿಂಗನ್ನು ಹಾಕ್ಕೊಂಡು ಪ್ಲ್ಯಾಂಟ್ ಮಾಡ್ಕೊಂಡಿನಿ. ಸೊ ಇಲ್ಲೊಂದು ಮನಿ ಪ್ಲ್ಯಾಂಟ್ ಕಟ್ಟಿಂಗ್ ಹಾಕಿದ್ದೀನಿ. ಸೊ ಅದು ಸ್ಮಾಲಾಗಿ ಈಗ ಸಿಗಕತ್ತದ ನೋಡ್ಬೋದು ನೀವು. ಇದು ಒಂದು ಇದು ಸ್ಪೈಡರ್ ಪ್ಲ್ಯಾಂಟು. ಇಲ್ಲಿ ಮನಿ ಪ್ಲ್ಯಾಂಟ್ ಗಿಡ ಇದು ಸ್ವಲ್ಪ ಚಿಗಾಕತ್ತದೆ. ಇಲ್ಲಿ ಹ್ಯಾಂಗಿಂಗಲ್ಲಿ ಕೆಲವೊಂದು ಗಿಡಗಳು ನಡೆಯೋದಿಲ್ಲ, ಕೆಲವೊಂದು ಗಿಡ ಸ್ವಲ್ಪ ಇರ್ತವೆ. ಅದರಲ್ಲಿ ಟ್ರ್ಯಾಂಗಲ್ ಹಾರ್ಟ್ ಒಂದಿದೆ. ಸೊ ಒಂದಿಷ್ಟು ಹಳೇದಾದ್ಮೇಲೆ ಈ ಗಿಡ ಈ ರೀತಿ ಆಗುತ್ತೆ. ಬಟ್ ಮತ್ತೆ ಹೊಸದು ಚಿಕ್ಕದಾಗ ಮತ್ತೆ ಈ ರೀತಿ ಚೆನ್ನಾಗಿ ಬರುತ್ತೆ ಇದು ಪ್ಲ್ಯಾಂಟು. ಸೊ ಭಾಳ ಇದಂತೂ ಒಂದು ವರ್ಷದಿಂದ ನಾನು ಜಾಗನೂ ಚೇಂಜ್ ಮಾಡಿಲ್ಲ, ಪ್ಲ್ಯಾಂಟು ಚೇಂಜ್ ಮಾಡಿಲ್ಲ. ಸೊ ಆಲ್ಮೋಸ್ಟ್ ಚೆನ್ನಾಗಿ ಬರುತ್ತಿದೆ ಗಿಡ. ಸ್ವಲ್ಪ ಈ ಥರ ಆಗಿರೋದೆಲ್ಲ ತೆಗೆದು ಬಂದರೆ ಇದು ಗಿಡನೂ ಅಷ್ಟೇ ಫ್ರೆಶ್ ಆಗಿ ಚೆಂದಾಗಿ ಕಾಣಿಸ್ತದೆ. ಇನ್ನೇನು ದೀಪಾವಳಿ ಬರ್ತಾ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಒಂದಿಷ್ಟು ಇಂಡೋರ್ ಪ್ಲ್ಯಾಂಟ್ಸನ್ನು ನಾನು ಆ ಕಡೆ ಈ ಕಡೆ ಈಗ ಶಿಫ್ಟ್ ಮಾಡಬೇಕು ಅಂಥೇಳಿ ಪ್ಲ್ಯಾನಿಂಗಲ್ಲಿದ್ದೀನಿ. ಇನ್ನು ಅದಾದಮೇಲೆ ಈ ಕಡೆಯೂ ಅಷ್ಟೇ ಇದು ಫಿಲೋಡೆಂಡ್ರಾನ್ ಒಂದು ಸಿಲ್ವರ್ ಶೇಡ್ ಪ್ಲ್ಯಾಂಟ್ ಇದು. ಸೊ ಇದಕ್ಕೊಂದು ಮಾಸ್ಟ್ರಿ ಕೊಟ್ಟಿದ್ದೀನಿ. ಇದೂ ಅಷ್ಟೇ ಚೆನ್ನಾಗಿ ಬೆಳೆಯಲಿಕ್ಕತ್ತದ. ಈಗಂತೂ ನನ್ನ ಇದರಲ್ಲಿ ಗಾರ್ಡನಲ್ಲಿ ನೋಡಿದ್ರೆ ಇದೊಂಥರ ಬ್ಯೂಟಿ ಎದ್ದು ಕಾಣಿಸುತ್ತೆ ಇದು. ಆಮೇಲೆ ಇದು ಪೆಂಡನಸ್ ಪ್ಲ್ಯಾಂಟ್. ಇದು ಸ್ಪೈಡರ್ ಪ್ಲ್ಯಾಂಟ್ ಥರನೇ ಇರುತ್ತೆ. ಸೊ ಇದ್ರದ್ದು ಸಾಕಷ್ಟು ಬೇಬೀಸ್ ಎಲ್ಲ ಬರ್ತವೆ. ನಾನು ಆ ಕಡೆ ಈ ಕಡೆ ಒಂದೆರಡು ಕಡೆ ಹಾಕ್ಕೊಂಡಿದ್ದೀನಿ. ಒಂದು ಒಣಗಿದ್ರು ಇನ್ನೊಂದು ಚಿಕ್ಕದಿದೆ ಇದರಲ್ಲಿ. ಆಮೇಲೆ ಇದು ಅಷ್ಟೇ ಮನಿ ಪ್ಲ್ಯಾಂಟ್ ಇಲ್ಲಿ ನೋಡ್ರಿ, ನೀರಲ್ಲಿನೇ ಇಟ್ಟಿರೋಂಥದ್ದು ನಾನು. ಸೊ ಇದನ್ನು ಮಾರ್ಬಲ್ ಶೇಡ್ ಇರೋದು. ಸೊ ಇದೂ ಅಷ್ಟೇ ನೋಡಿರಿ, ವಾಟರ್ ಪ್ಲ್ಯಾಂಟ್ ನೀರಲ್ಲಿನೇ ನಾನು ಹಾಕಿ ಇದನ್ನು ಇಟ್ಟಿದ್ದೀನಿ ಈ ಕಡೆ. ಆಮೇಲೆ ಇದು ಸಾಂಗ್ ಆಫ್ ಇಂಡಿಯಾ ಪ್ಲ್ಯಾಂಟು. ಇದು ಗ್ರೀನ್ ಶೇಡಲ್ಲಿರೋದು. ಇದು ಅಷ್ಟೇ ಸಾಕಷ್ಟು ಕಟ್ಟಿಂಗ್ ಹಾಕಿದ್ದೀನಿ ನಾನು, ಸಣ್ಣ ಸಣ್ಣ ಕಟ್ಟಿಂಗೇ ಹಾಕಿದ್ದೀನಿ. ಇದ್ರದ್ದು ದೊಡ್ಡ ಪ್ಲ್ಯಾಂಟ್ ಮದರ್ ಪ್ಲ್ಯಾಂಟ್ ನಿಮಗೆ ತೋರಿಸ್ತೀನಿ ನಾನು. ಆಮೇಲೆ ಇಲ್ಲೊಂದು ಮನಿ ಪ್ಲ್ಯಾಂಟ್ ಇದೆ ನೋಡಿರಿ. ಈ ಮನಿ ಪ್ಲ್ಯಾಂಟು ಅಷ್ಟೇ ನಾನು ರೀಸೆಂಟಾಗಿ ಹಾಕಿದ್ದೀನಿ. ಚೆನ್ನಾಗಿ ಚಿಗಿಯಾಗತ್ತದ, ಇದು ಚೆನ್ನಾಗಿ ಚಿಗಿಯಾಗತ್ತದ. ಈ ಡಕ್ ಪ್ಲ್ಯಾಂಟ್ರಲ್ಲಿ ಇನ್ನೂ ನಾನು ಏನೂ ಹಾಕಿಲ್ಲ. ಇನ್ನೊಂದು ಸ್ವಲ್ಪ ಇದು ನೋಡ್ಕೊಂಡು ಹಾಕ್ತೀನಿ ಏನು ಹಾಕಬೇಕಂತ. ಯಾಕೆಂದರೆ ಅದು ಒಳಗೆ ಪಾಟ್ ಇಟ್ಟರೆ ಹೋಗಲ್ಲ. ಬಟ್ ಅದಕ್ಕೆ ನಾನು ಹೋಲ್ ಹಾಕಿ ಅದರಲ್ಲಿ ಡೈರೆಕ್ಟಾಗಿ ಹಚ್ಚಬಾರ್ದು ಅನ್ನೋದಕ್ಕೆ ನಾನು ಹಾಗೆ ಬಿಟ್ಟಿದ್ದೀನಿ ಅದನ್ನು ಅಷ್ಟೇ. ಇದು ನಂದು ಇದು ಪರ್ಪಲ್ ಹಾರ್ಟ್ ಪ್ಲ್ಯಾಂಟ್. ಇದು ಯಾವಾಗೂ ಕೆಳಗೆ ಬೀಳ್ತಾನೇ ಇರುತ್ತೆ ಸ್ವಲ್ಪ ಜೋರು ಗಾಳಿ ಬಿಟ್ಟಾಗ. ಹಾಗಾಗಿ ಇದು ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಬರುತ್ತೆ ಈ ಕಡೆ. ಹಾಗಾಗಿ ಸ್ವಲ್ಪ ಕಲರು ಶೇಡ್ ಇರ್ತದೆ. ಆಮೇಲೆ ಲಾಂಗಾಗಿ ಬೆಳೀತದೆ, ಅದು ಚೆಂದ ಇರ್ತದೆ. ಅದರ ಬಿದ್ದನೇ ಸ್ವಲ್ಪ ಮುರಿದೋಗಿರೋದು ಅದು. ಆಮೇಲೆ ಇಲ್ಲಿ ಒಂದು ಸ್ನೇಕ್ ಪ್ಲ್ಯಾಂಟ್ ಇಟ್ಟು ನಾನು. ಸ್ನೇಕ್ ಪ್ಲ್ಯಾಂಟು ಸ್ವಲ್ಪ ಇದು ಒಂದು ಗ್ರೀನ್ ಶೇಡ್ ಇದೆ, ಒಂದು ಯೆಲ್ಲೋ ಶೇಡ್ ಇದೆ ನೋಡಿರಿ. ಸೈಡ್ ಎಡ್ಜಸ್ ಏನದಲ್ಲ ಯೆಲ್ಲೋನಾಗ ಬಂದದ ಇದು. ಅದಾದಮೇಲೆ ಮನಿ ಪ್ಲ್ಯಾಂಟ್ ಅಂತೂ ನಾನು ಸಣ್ಣ ಸಣ್ಣ ಬಾಟ್ಲಿನಾಗ ಭಾಳಷ್ಟು ಕಡೆ ಹಾಕಿದ್ದೀನಿ. ಇದ್ರ ಗ್ರೋತ್ ನೋಡ್ಬೋದು ನೀವು ಎಷ್ಟು ಚೆಂದಾಗಿ ಬೆಳೀಲಿಕ್ಕದ ಅಂಥೇಳಿ. ಸೊ ಆಲ್ಮೋಸ್ಟ್ ಇದು ಚೆಂದಾಗಿ ಹಿಂಗೆ ಬೆಳೀತಾನೆ ಇರುತ್ತಾ. ಸೊ ಕಟ್ಟಿಂಗ್ ಮಾಡುತ್ತಿರ್ತೀನಿ, ಅಥವಾ ಯಾರಾದರೂ ಬಂದಾಗ ಕಟ್ಟಿಂಗ್ಸ್ ತೊಗೊಂಡು ಹೋಗಿರ್ತಾರಲ್ಲ ಅವಾಗಷ್ಟೇ ಇದು ಸ್ವಲ್ಪ ಕಮ್ಮಿ ಅನಿಸ್ತಿರ್ತದೆ. ಬಟ್ ರಿಮೈನಿಂಗ್ ಟೈಮ್ ಇದು ಎಷ್ಟು ಚೆನ್ನಾಗಿ ಬೆಳೀತಿರ್ತದೆ ಈ ಕಡೆ. ಸೊ ಆ ಕಡೆ ಕಟ್ ಮಾಡಿ ಹಂಗಾಗಿದೆ. ಈ ಕಡೆ ನೋಡಿರಿ ಕಟ್ ಮಾಡಿಲ್ಲ. ಸೊ ಗ್ರೋತ್ ಎಷ್ಟು ಚೆನ್ನಾಗೈತಿ ಇದು. ಸೇಮ್ ಅದೇ ಥರ ಈ ಕಡೆ ಒಂದು ನಾನು ವಾಲಿಗೆ ಒಂದು ಮಳೆ ಹಾಕಿ ಆ ಮಳೆಗೆ ಇದನ್ನು ಬಾಟಲನ್ನ ಹ್ಯಾಂಗ್ ಮಾಡೀನಿ. ಸೊ ಇದರಲ್ಲೂ ಅಷ್ಟೇ ಮನೆ ಪ್ಲ್ಯಾಂಟ್. ಸೊ ಲಾಂಗ್ ಆಗಿ ಇದೂ ಗ್ರೋತ್ ಆಗ್ಲಿಕ್ಕೆ. ಮೊದಲೆಲ್ಲ ನೋಡಿದಾಗ ಭಾಳ ಲಾಂಗ್ ಇದ್ವು ನಂದು. ಸೊ ಇವಾಗ ಒಂದು ಸ್ವಲ್ಪ ಗ್ರೋತ್ ಕಡಿಮೆ ಅನಿಸ್ಲಿಕ್ಕತ್ತದೇನೋ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಬಂದರೆ ನಾನು ಇದರಲ್ಲಿ ಹಾಕಿದ್ದೀನಿ ನೋಡಿರಿ. ಇದರಲ್ಲಿ ಡೈರೆಕ್ಟ್ ನಾನು ಹೋಲ್ ಹಾಕಿ ಮಣ್ಣು ಹಾಕಿ ಈ ಸ್ನೇಕ್ ಪ್ಲ್ಯಾಂಟನ್ನು ಹಾಕಿದ್ದೀನಿ. ವೆರಿಗೇಟೆಡ್ ಇದು. ಆಮೇಲೆ ಇದು ಅಷ್ಟೇ ಚೆನ್ನಾಗಿ ಗ್ರೋತ್ ಬಂದದ ಇದು. ಸೊ ಡೈರೆಕ್ಟಾಗಿ ಹಾಕಿ ನಾನು ಇದು ಬಾಟ್ಲೇನು ಇಟ್ಟಿಲ್ಲ. ಹಾಕ್ಬೋದು, ಬಟ್ ನಾನೇ ಸ್ವಲ್ಪ ನೋಡಿ ಹಾಕೋಣ ಅಂಥೇಳಿ ಬಿಟ್ಟಿದ್ದೆ ವೈಟ್ ಇರೋದ್ರಿಂದ. ಸೊ ಇದು ಚೆನ್ನಾಗೈತೆ, ಇದ್ರ ಲುಕ್ಕು ಅದೆಲ್ಲ ಚೆನ್ನಾಗೈತೆ. ಆಮೇಲೆ ಇದು ಮನಿ ಪ್ಲ್ಯಾಂಟು ನಂದು ಸಮ್ಮರಿಗೆ ಯೂಸ್ ಮಾಡ್ತಿದ್ನಲ್ಲ ನಾನು ನೀರು ಕುಡಿಯೋಕ್ಕೆ, ಅದ್ರ ಮೇಲೆ ಇದು ಪಾಟ್ ಇಟ್ಕೊಂಡಿನಿ. ಸೊ ಇದು ಒಂಥರ ಶೋ ಚೆನ್ನಾಗಿ ಕಾಣಿಸ್ಲಿ ಅಂಥೇಳಿ. ಸೊ ಮನೆ ಮುಂದೆ ಚೆನ್ನಾಗಿ ಕಾಣಿಸುತ್ತಾ. ಈ ಒಂದು ಇದನ್ನೆಲ್ಲ ಇಟ್ಕೊಂಡಿನಿ. ನಂದದು ಆಮೆ ಮತ್ತು ಈ ಇದ್ರದ್ದು ಆನಿ ಸ್ಟ್ಯಾಂಡ್ ಏನದಲ್ಲ ಅದು ಎಲ್ಲರಿಗೂ ಗೊತ್ತದ ಅನ್ಕೋತೀನಿ. ಭಾಳ ಸರಿ ವಿಡಿಯೋನ ನಾನು ತೋರಿಸ್ತೀನಿ. ಆಮೇಲೆ ಈ ಕಡೆ ಎಲ್ಲ ಹ್ಯಾಂಗ್ ಮಾಡಿರೋಂಥ ಗಿಡಗಳು ಸ್ವಲ್ಪ ತೆಗ್ದಿದ್ದೀನಿ ಇವಾಗ. ಸದ್ಯಕ್ಕೆ ಇಷ್ಟೇ ಇದೆ. ಇವಾಗ ನಾನು ತಂದು ಎಲ್ಲನೂ ಹಾಕ್ಕೋತೀನಿ. ಯಾಕಂದರೆ ಹೊರಗಡೆ ಭಾಳ ಧೂಳು ಬರುತ್ತೆ. ಇನ್ನೇನು ಇದು ಚಳಿಗಾಲ ಬರೋದ್ರಿಂದ ಸಾಕಷ್ಟು ಧೂಳು ಬರ್ತದೆ. ಆಮೇಲೆ ನೋಡ್ಬೋದು ನೀವು ಇಷ್ಟು ಗ್ರೀನ್ರಿ, ಯಾವಾಗೂ ನನ್ನ ಹತ್ರ ಇಷ್ಟು ಗ್ರೀನ್ರಿ ಇರುತ್ತೆ ಮನೆ ಮುಂದೆ. ಸೊ ಬೆಳಗ್ಗೆ ಅಂತೂ ಇಷ್ಟು ಚೆಂದಾಗಿ ನೀಟಾಗಿ ಕಾಣಿಸ್ತಾ ಇರ್ತದೆ.
ಸೊ ಲೈಟ್ ಹಾಕಿದರೂ ಬರ್ತಾಯಿಲ್ಲ ಅಷ್ಟೊಂದು. ಸಾಯಂಕಾಲ 1 ಗಂಟೆ ಮೇಲೆ ಆದ ತಕ್ಷಣ ಸ್ವಲ್ಪ ಇಲ್ಲಿ ನೋಡ್ರಿ ಬಿಸಿಲಲ್ಲಿ ಎಂಟ್ರಿ ಹೊಡಿತಾ ಇದೆ. ಹಿಂಗೆ ಒಳಗೆ ಬಂದುಬಿಡ್ತಾ. ಇನ್ನು ರಿಮೈನಿಂಗ್ ಪ್ಲ್ಯಾಂಟ್ಸ್ ಏನಿದಾವಲ್ಲ ಅವನ್ನ ನೋಡಿರಿ, ಈ ಕಡೆ ಒಳಗಡೆ ಮತ್ತು ಹೊರಗಡೆ ಶಿಫ್ಟ್ ಮಾಡ್ತಾನೆ ಇರ್ತೀನಿ ನಾನು ಇಲ್ಲಿ. ಸೊ ಇದು ಲಾಂಗ್ ಆಗಿ ಬೆಳೆದಿರೋದು ಸಾಂಗ್ ಆಫ್ ಇಂಡಿಯಾದಿದು. ಸೊ ಇದನ್ನು ಒಂದು ಸತಿ ನಾನು ಅಲ್ಲೇನು ತೋರಿಸಿದ್ನಲ್ಲ ಸ್ಟಾರ್ಟಿಂಗು, ಅಲ್ಲೊಂದು ಸತಿ ಇಟ್ಟಿರ್ತೀನಿ. ಅದು ಇದನ್ನು ಇಲ್ಲಾಂದರೆ ಇಲ್ಲೊಂದು ಸ್ವಲ್ಪ ದಿನ ಇದನ್ನೊಳಗೆ ಇಡ್ತೀನಿ, ಅದನ್ನು ಹೊರಗೆ ಇಡ್ತೀನಿ, ಈ ಥರ ಚೇಂಜ್ ಮಾಡ್ತಿರ್ತೀನಿ. ಇದು ಅಷ್ಟೇ ಮನಿ ಪ್ಲ್ಯಾಂಟ್ ಅಲ್ಲಿ ಒಳಗಡೆ ಇಡ್ತೀನಿ. ಸದ್ಯಕ್ಕಂತೂ ಸ್ವಲ್ಪ ಗಾಳಿ ಬಿಸಿಲಿಗೆ ಇರಲಿ ಅಂಥೇಳಿ ಇದನ್ನು ನಾನು ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಥರ ಸಣ್ಣ ಪುಟ್ಟ ಚೇಂಜಸನ್ನು ನಾನೊಂದು ಗಾರ್ಡನಲ್ಲಿ ಮಾಡ್ತಾಯಿರ್ತೀನಿ. ಸೊ ಇದು ನೋಡ್ಬೋದು ನೀವು, ಈ ಥರ ನಾನೊಂದು ಈ ಇಂಡೋರ್ ಪ್ಲ್ಯಾಂಟ್ಸ್ ನನ್ನ ಮನೆಯ ಮುಂಭಾಗದಲ್ಲಿ ನನಗೆ ಗ್ರೀನ್ರಿ ಬೇಕು ಅನ್ನೋದಕ್ಕೆ ಸೊ ಇಷ್ಟು ಅರೇಂಜ್ಮೆಂಟನ್ನು ನಾನು ಮಾಡ್ಕೊಂಡಿದ್ದೀನಿ. ಸೊ ಸಾಕಷ್ಟು ಪಾಟ್ಗಳಿದ್ದಾವೆ ಇಲ್ಲಿ, ಏನಿಲ್ಲ ಅಂದ್ರೂ ಸುಮಾರಾಗಿ ನನಗೆ ಒಂದು 30 ಸಣ್ಣ ಪಾಟ್ ಇಟ್ಕೊಂಡು 30 ತನಕ ನಾನು ಇಲ್ಲಿ ಅರೇಂಜ್ಮೆಂಟ್ ಮಾಡಿ ಇಟ್ಟಿರ್ತೀನಿ. ಸೊ ಭಾಳ ದಿವಸ ಆಗಿತ್ತು. ಸೊ ಎಲ್ರಿಗೊಂದು ಅಪ್ಡೇಟ್ ಕೊಟ್ಟಿನಿ ಅಂತ ಅನ್ಕೋತೀನಿ. ಇನ್ನು ರಿಮೈನಿಂಗ್ ಇಲ್ಲಿಂದ ನಾನು ಏನು ಚೇಂಜ್ ಮಾಡ್ತಿರ್ತೀನಿಲ್ಲ ಅದನ್ನು ನಿಮಗೆ ತೋರಿಸ್ತೀನಿ. ಆಮೇಲೆ ಈ ಬಾಟಲ್ದು ಮೇಲಿನ ಭಾಗ ಏನು ಕಟ್ ಮಾಡ್ತೀವಲ್ಲ ಫ್ರೆಂಡ್ಸ್, ಅದ್ರದ್ದೊಂದು ನಿಮಗೆ ನೆಕ್ಸ್ಟ್ DIY ತೋರಿಸ್ತೀನಿ ನಾನು. ಏನಿಲ್ಲ, ಈಗ ಕೆಳಗಿನ ಪಾರ್ಟ್ ಆದರೆ ನಾವು ಈ ಥರ ರೆಡಿ ಮಾಡಿಕೊಂಡು ಇಡ್ಬೋದು. ಆದರೆ ಇವೇನು ಮೇಲಿನ ಪಾರ್ಟ್ ಇರ್ತದಲ್ಲ ಇದು ನಮ್ಗೆ ಇಡ್ಲಿಕ್ಕಾಗಲ್ಲ. ಸೊ ಈ ಥರ ಕಟ್ ಮಾಡಿಕೊಂಡು ನಾವು ಹಿಂಗೆ ಇಟ್ವಿ ಅಂತಂದರೆ ಇದಕ್ಕೂ ಇದೇ ಥರ ಪೇಂಟ್ ಮಾಡಿದ್ವಿ ಅಂದರೆ ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು. ಆಮೇಲೆ ಅದ್ರದ್ದು ಒಂದು ಸ್ಟ್ಯಾಂಡ್ ಥರ ಇದು ರೆಡಿ ಆಗುತ್ತೆ. ಆ ಥರ ಮಾಡ್ಲಿಕ್ಕಂತಲೇ ಒಂದಿಷ್ಟು ನಾನು ಬಾಟಲ್ಸನ್ನು ಇಟ್ಕೊಂಡಿದ್ದೀನಿ ಕಲೆಕ್ಟ್ ಮಾಡಿ. ಸದ್ಯಕ್ಕಂತೂ ಆಗ್ತಾಯಿಲ್ಲ, ನೋಡೋಣ. ಆಮೇಲೆ ಇದು ಅಷ್ಟೇ, ನನ್ನ ನೀರು ಕುಡಿಯೋಕ್ಕೆ ತಂದಿರೋಂಥ ಪಾಟಲ್ಲಿನೇ ಸ್ವಲ್ಪ ಹೋಲಾಗಿತ್ತಿದು, ಹಾಗಾಗಿ ಇದನ್ನು ನಾನು ಗಾರ್ಡನಲ್ಲಿ ಯೂಸ್ ಮಾಡ್ಲಿಕ್ಕತ್ತೀನಿ. ಇದ್ರಾಗ ಡೈರೆಕ್ಟಾಗಿ ನಾನು ಏನು ಪ್ಲ್ಯಾಂಟನ್ನು ಹಾಕಿಲ್ಲ, ಜಸ್ಟ್ ನಾನು ಮೇಲೆ ಪಾಟ್ ಬೇರೆದು ಇಟ್ಕೊಂಡು ಇದನ್ನು ಆ್ಯಸ್ ಎ ಸ್ಟ್ಯಾಂಡು ಅಥವಾ ಆ್ಯಸ್ ಎ ಶೋ ಪೀಸ್ ಆಗಿ ಯೂಸ್ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಗಾರ್ಡನಿಗೆ ಒಂಥರ ಲುಕ್ ಬರುತ್ತೆ ಅಂತ ನನ್ನ ಅನಿಸಿಕೆ. ಸೊ ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿರಿ. ಯಾಕೆಂದರೆ ಅದು ಬಂದವರೆಲ್ಲ ಕೇಳ್ತಿರ್ತಾರೆ, ಅದು ಇದ್ರ ಮೇಲೆ ಇಟ್ಟು ಈ ಥರ ಇಟ್ಟಿರೋ ಅಂಥೇಳಿ. ಹಾಗಾಗಿ ನಾನು ಹೇಳತ್ತೀನಿ ನಿಮ್ಗೆ. ಆಮೇಲೆ ಇಲ್ಲಿನೂ ಅಷ್ಟೇ, ಇಲ್ಲೊಂದೆರಡು ಇದ್ದಿದ್ದೆಲ್ಲ ನಾನು ಒಳಗಡೆ ಶಿಫ್ಟ್ ಮಾಡ್ತಾ ಇರ್ತೀನಿ. ಇಲ್ಲಿ ಆ ಶಿಫ್ಟ್ ಮಾಡಿರೋಂಥವೆಲ್ಲ ನೋಡಿರಿ, ಹಿಂಗೆ ಒಳಗಡೆ ಇಲ್ಲಿ ಇಟ್ಕೊಂಡಿನಿ ಇದನ್ನು. ಸೊ ಇದು ಅಷ್ಟೇ ಕಟ್ಟಿಂಗಿಂದನೇ ನಾನು ಬೆಳೆಸಿರೋಂಥದ್ದು. ಸೊ ಚೆಂದಾಗಿ ಬೆಳೆದದ್ದು ಇದು. ಸೊ ನೋಡಿರಿ, ಒಂದು ಸ್ವಲ್ಪ ದಿವಸ ಇಲ್ಲಿ ಹೊರಗೆ ಇಟ್ಕೊಂಡು ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ನಾನು ಇಲ್ಲಿ ಒಳಗೆ ಇಟ್ಕೋಬೋದು ಆರಾಮಾಗಿ. ಸೊ ಇಲ್ಲೆಲ್ಲ ನಾನು ಇದೇ ಥರ ಸಣ್ಣ ಪಾಟ್ ರೆಡಿ ಮಾಡಿರ್ತೀನಿಲ್ಲ, ಸೊ ಅವನ್ನೆಲ್ಲ ಇದೇ ಥರ ಇಟ್ಕೊಂಡಿರ್ತೀನಿ ನೋಡಿರಿ. ಇಲ್ಲೊಂದು ಸ್ವಲ್ಪ ಇಟ್ಟಿರ್ತೀನಿ, ಆಮೇಲೆ ಮತ್ತು ಹೊರಗಡೆ ಒಂದು ಸ್ವಲ್ಪ ಇಟ್ಕೊಂಡಿರ್ತೀನಿ. ನನಗೆ ಬೇಕಾದಾಗ ಅವನ್ನ ಒಳಗೂ ಮತ್ತು ಹೊರಗೂ ತಂದು ಇಟ್ಕೊಳ್ತಾ ಇರ್ತೀನಿ. ಆಮೇಲೆ ಇದೊಂದು ಗಿಡ ಫ್ರೆಂಡ್ಸ್, ಇದರಲ್ಲಿ ನೋಡ್ಬೋದು ಇದೇ ಥರ ಇಲ್ಲೆಲ್ಲ ಏನು ಕಾಣಿಸ್ತಾವಲ್ಲ ಇವೆಲ್ಲ ಹೂವು ಅರಳಿದ್ವು. ಇದೇ ಥರ ಇಲ್ಲೇನು ಹೂವು ಅರಳಿಕತ್ತಲ್ಲ ಅದೇ ಥರ ಹೂವು ಅರಳಿದ್ವು. ಇದು ಗಿಡ ಚೆಂದ ಇರ್ತದೆ. ಇದು ಭಾಳ ದಿವಸದವರೆಗೂ ಇದೊಂದು ಹೂ ಇರ್ತದೆ, 1 ಮಂತ್ ಆಯ್ತು ಇದು ಅರಳಿ. ಇವೆಲ್ಲ ಓಪನ್ ಆಗಿ ತಿರುಗಿ ಬಾಡೋದು. ಸೊ ನೋಡೋಕ್ಕಂತೂ ರೆಡ್ಡಾಗಿ ಎಷ್ಟು ಚೆಂದ ಇರ್ತದೆ ಗೊತ್ತಾ. ಇದು ನಂಗೆ ಭಾಳ ಇಷ್ಟ ಇದು ಪ್ಲ್ಯಾಂಟ್. ಅದಕ್ಕೆ ಇದ್ರದ್ದು 1-2 ಕಟ್ಟಿಂಗ್ ಹಾಕಿಟ್ಕೊಂಡಿನಿ. ಸೊ ಇದು ನಾನು ಸಣ್ಣ ಒಂದು ಕಟ್ಟಿಂಗ್ ತಂದು ಹಾಕಿದ್ದೆ, ಭಾಳ ಸಣ್ಣದು ಒಂದು ಕಟ್ಟಿಂಗು. ಇದನ್ನೆಲ್ಲ ಮೇಲೆ ಹಚ್ಚಿದ್ರು ಭಾಳ ದೊಡ್ಡದಾಗಿ ಬೆಳೀತಾ. ಪಾಟಲ್ಲೂ ನಾನು ಹಚ್ಕೋಬೋದು, ಈ ಥರ ಹಚ್ಕೊಂಡಿನಿ. ಸೊ ಅದೇ ರೀತಿ ನೋಡಿರಿ, ಸಣ್ಣ ಪಾಟ್ಗಳನ್ನ ಏನು ರೆಡಿ ಮಾಡಿರ್ತೀನಿ ಅವನ್ನ ಒಳಗೂ ಮತ್ತು ಹೊರಗೂ ಶಿಫ್ಟ್ ಮಾಡ್ತಾ ಇರ್ತೀನಿ. ಅದೇ ಥರ ಇಲ್ಲಿನೂ ಒಂದಿಷ್ಟು ಮನಿ ಪ್ಲ್ಯಾಂಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿನಿ. ನನಗೆ ಬೇಕು ಅನ್ನಿಸ್ದಾಗ ಮತ್ತೆ ನಾನು ಒಳಗೆ ಹೊರಗೆ ಅದನ್ನು ತಂದು ಇಲ್ಲಿ ಇಡ್ತೀನಿ, ಇವನ್ನ ತಂದು ಅಲ್ಲಿ ಇಡ್ತೀನಿ. ಇದೇ ಥರ ನೋಡಿರಿ, ಇದು ಸ್ಪೈಡರ್ ಪ್ಲ್ಯಾಂಟ್. ಸೊ ಇದು ಇಲ್ಲಿ ಇಟ್ಕೊಂಡಿನಿ. ಇದೇ ಥರ ಈ ಸಣ್ಣ ಕಟ್ಟಿಂಗ್ಸ್ ಎಲ್ಲ ಹಾಕಿ ಇದನ್ನ ಎಷ್ಟು ಪ್ಲ್ಯಾಂಟಾಗಿ ಮಾಡ್ಕೊಂಡಿನಿ ಗೊತ್ತಾ. ನಾನು ಇದ್ರದ್ದು ಸಾಕಷ್ಟು ಡಿವೈಡ್ ಮಾಡೀನಿ ಈ ಪ್ಲ್ಯಾಂಟ್. ಇದು ಮದರ್ ಪ್ಲ್ಯಾಂಟು. ಸೊ ಅದೇ ಥರ ಹಿಂಗೆ ಬೇಕನ್ನಿಸಿದಾಗ ನಾನು ಆ ಕಡೆ ಈ ಕಡೆ ಶಿಫ್ಟ್ ಮಾಡ್ತಾಯಿರ್ತೀನಿ. ಎಲ್ಲ ಕಟ್ಟಿಂಗ್ಸನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊತಾ ಇರ್ತೀನಿ. ಸೊ ಇವನ್ನ ನಾನು ಆ ಕಡೆ ಈ ಕಡೆ ಶಿಫ್ಟ್ ಮಾಡಿ ಇಟ್ಕೊಳ್ಳೋಂಥದ್ದು. ಸೊ ಈ ಬಾಟಲ್ಸ್ ಎಲ್ಲ ನೋಡ್ಕೊಂಡು ಹೊಡ್ಲಿಕ್ಕತ್ತಿರಲ್ಲ, ನಾನೆಲ್ಲ ಗಾರ್ಡನಿಂಗ್ ವರ್ಕ್ ಇನ್ನೂ ರನ್ನಿಂಗ್ನಾಗ ಐತೆ, ನಡೀತಾ ಇರ್ತೀನಿ. ಕೊಕೊಪೀಟ್ ತರಿಸಿಟ್ಕೊಂಡು ನಾನು ಇಂಡೋರ್ ಪ್ಲ್ಯಾಂಟ್ಸ್ ಹಾಕ್ಲಿಕ್ಕಂತಲೇ. ಸೊ ಅದು ಕೆಲವೊಂದಿಷ್ಟು ಪ್ಲ್ಯಾಂಟ್ಸ್ಗಳು ಬೆಳೀಲಿಕ್ಕೆ ಚೆನ್ನಾಗಾಗುತ್ತೆ. ಇದು ಅಂತೂ ಫುಲ್ಲು ಲಾಂಗಾಗಿ ಬೆಳೆದದು, ಇದರಲ್ಲಿ ನೋಡ್ಬೋದು ನೀವು. ಸೊ ಅದಕ್ಕೆ ನಾನು ಇದನ್ನು ಹಿಂಗೆ ಟರ್ನ್ ಮಾಡಿ ಇಲ್ಲೇ ಇಟ್ಟಿರ್ತೀನಿ. ಸೊ ಇವಾಗಾದರೂ ಬೇರೆ ಟೈಮ್ನಾಗ ಯೂಸ್ ಮಾಡ್ಕೊಲಿಕ್ಕೆ ಬರುತ್ತೆ ಅಂತ ಹೇಳಿ. ಸೊ ಇದು ನನ್ನ ಗಾರ್ಡನಲ್ಲಿ ನಾನು ಮಾಡ್ಕೊಂಡೆ ಅಂತ ಒಂದಿಷ್ಟು ಅರೇಂಜ್ಮೆಂಟ್ಸ್, ಆ ಕಡೆ ಈ ಕಡೆ ಶಿಫ್ಟ್ ಮಾಡೋಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೆ. ಸೊ ಕಟಿಂಗ್ಸ್ ಎಲ್ಲ ಹಾಕಿರ್ತೀವಿ. ನೋಡ್ಬೋದು ಒಂದು ಸಣ್ಣ ಬಾಟ್ಲಲ್ಲಿ ಇದು ಎಷ್ಟು ದೊಡ್ಡದಾಗಿ ಬೆಳ್ಕೊಂಡದು ನೋಡಿದ್ರೆ. ನಾನು ಇಷ್ಟು ದಿನ ಇದು ಒಳಗಡೆ ಇಟ್ಟಿದ್ದೆ. ಇದು ಒಂದು ಹೆಂಗೆ ನಾನು ಗೋಡೆ ಕಡೆ ಇಟ್ಟಿನಲ್ಲ ಆ ಕಡೆ ಬೆಳೆದಿಲ್ಲ.
ಸೊ ಇದು ಮುಂದಷ್ಟೇ ಬೆಳ್ಕೊಂಡದೆ. ಇದು ಪೂರ್ತಿ ಬಾಟ್ಲೇ ಕವರ್ ಮಾಡಿದೆ ನೋಡಿರಿ, ಬಾಟ್ಲೇ ಫುಲ್ಲು ಕವರ್ ಮಾಡಿದ್ದೆ. ಗೊತ್ತೂ ಆಗಂಗಿಲ್ಲ ಇದು ನಾವು ಬಾಟ್ಲಿನಾಗ ಹಾಕಿದ್ದು ಅಂತೇಳಿ. ಸೊ ಈ ಥರ ವೇಸ್ಟನ್ನು ಯೂಸ್ ಮಾಡ್ಕೊಂಡು ನಾನು ಭಾಳಷ್ಟು ಪ್ಲ್ಯಾಂಟನ್ನು ಹಾಕ್ಕೊಡ್ತಿರ್ತೀನಿ. ಯಾವಾಗೂ ಇದೇ ಭಾಳ ಇಷ್ಟ ನನಗೆ. ಸೊ ಇಲ್ಲಿ ಸಣ್ಣ ಪುಟ್ಟ ಸೀಡ್ಸ್ ಏನಾರ ಇಟ್ಟಿರಲಿಲ್ಲ ಅದನ್ನು ತಾನೇ ಗ್ರೋ ಆಗಿರ್ತವೆ ಈ ಥರ ನೋಡ್ಬೋದು ನೀವು. ಆಮೇಲೆ ಒಂದು ನೆಲ್ಲಿಕಾಯಿ ಗಿಡ ತಂದು ನಾನು ರೀಸೆಂಟಾಗಿ ಸ್ವಲ್ಪ ಈ ಕಾರ್ತಿಕ ಮಾಸ ಬಂತು ಅಂಥೇಳಿ, ಸೊ ಅದನ್ನು ಒಂದು ಪ್ಲ್ಯಾಂಟಿಂಗ್ ಮಾಡ್ಬೇಕು ನಾನು. ಇದು ಝೀಝಿ ಪ್ಲ್ಯಾಂಟು, ಇದನ್ನು ಅಷ್ಟೇ ಒಳಗೆ ಹೊರಗಡೆ ಈ ಥರ ಶಿಫ್ಟ್ ಮಾಡ್ತಾ ಇರ್ತೀನಿ ನಾನು. ಸೊ ಹೆವಿ ಬಿಸಿಲು ಇನ್ನು ಮಾಡೋಕೆ ಇದ್ದಿರ್ತಿತ್ತು, ಹಾಗಾಗಿ ನಾನು ಹೊರಗೆ ಇಡ್ತಿದ್ದೆ. ಇನ್ನು ಸ್ವಲ್ಪ ಹೆವಿ ಬಿಸಿಲಾದಾಗ ಇದು ನಾನು ಒಳಗಡೆ ಇಟ್ಕೊಂಡ್ಬಿಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಥರ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಪ್ಲ್ಯಾಂಟ್ಸ್ಗಳನ್ನು ಅರೇಂಜ್ಮೆಂಟ್ ಮಾಡ್ಕೋಬೋದು. ಸಣ್ಣ ಜಾಗ ಆದರೂ ಪರವಾಗಿಲ್ಲ, ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೋಬೋದು. ಆಮೇಲೆ ಹೆವಿ ಬಿಸಿಲು ಏನಾದ್ರೆ ಬರೋಕತ್ತಂದ್ರೆ ನಾನು ಇದನ್ನು ಈ ರೀತಿ ಕವರು ಮಾಡ್ತೀನಿ, ಕವರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಜಾಸ್ತಿ ಬಿಸಿ ಗಾಳಿ ಅಥವಾ ಜಾಸ್ತಿ ಗಾಳಿ ಏನಾರೇ ಬೇಕಂದ್ರೆ ಸೊ ಅದು ಇಷ್ಟು ಕವರ್ ಆಗಿರುತ್ತೆ. ಇದು ಪ್ಲ್ಯಾಂಟ್ ಸ್ವಲ್ಪ ಸೇಫ್ ಆಗಿರ್ತವೆ. ಇನ್ನು ಮತ್ತೆ ಸ್ವಲ್ಪ ಸಾಯಂಕಾಲ ಮತ್ತೆ ನಾನು ಅದನ್ನು ರಿಮೂವ್ ಮಾಡ್ತೀನಿ. ಭಾಳ ಹೆವಿ ಬಿಸಿಲು ಬರ್ಲಿಕ್ಕೆ ಬಿಡಲ್ಲ, ಬಟ್ ಬರಲ್ಲ. ಬೇಸಿಗೆನಲ್ಲಿ ಮಾತ್ರ ಇದನ್ನು ಕಂಪಲ್ಸರಿ ಕವರ್ ಮಾಡ್ತೀನಿ ನಾನು. ಹೆವಿ ಬಿಸಿಲಿದ್ದಾಗ, ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಅದನ್ನು ಕವರ್ ಮಾಡಿಡ್ತೀನಿ. ಸೊ ಇದು ಈ ಥರ ನಾನು ನನ್ನ ಗಾರ್ಡನ್ನ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ.